When you're listening to nothing but the best of oldies, you're listening to Magic 98.9. And we'll be back with more right after these words. And don't forget, tomorrow morning is your chance to win a pair of tickets to see this man live in concert. Thank you so much. ವೀಕ್ಷಕರೇ, ರಾತ್ರೋರಾತ್ರಿ ಸ್ಟಾರ್ ಆದಂತಹ ರಾನು ಮಂಡಲ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ರೈಲ್ವೆ ಸ್ಟೇಷನ್ ನಲ್ಲಿ ಭಿಕ್ಷೆ ಬಿಡ್ತಿದ್ದಂತಹ ಹೆಂಗ್ಸು. ಆದರೂ ಕೂಡ ತನ್ನ ಅಸಾಧ್ಯ ಧ್ವನಿಯ ಪ್ರಭಾವದಿಂದಾಗಿ ಆಕೆ ಬಾಲಿವುಡ್ ಅಂಗಳದವರೆಗೂ ಹೋದದ್ದು ಇವತ್ತಿಗೆ ಹಳೆಯ ಸುದ್ದಿ. ರಾನು ಮಂಡಲ್ ಹೇಗೆ ಪ್ರವರ್ಧಮಾನಕ್ಕೆ ಬಂದಳೋ ಅದೇ ಮಾದರಿಯಲ್ಲಿ ಒಂದೇ ದಿನದಲ್ಲಿ ಲೈಮ್ ಲೈಟ್ಗೆ ಬಂದ ಟೆಡ್ ವಿಲಿಯಮ್ಸ್ ಎಂಬಾತನ ಕತೆ ಕೇಳಿದ್ರೆ ನೀವೆಲ್ಲ ಅಚ್ಚರಿ ಪಡೋದು ಖಚಿತ. ಹೌದು, ಈತನದ್ದು ಕೂಡ ಅಂತಹದೇ ಒಂದು ಕತೆ. ಸದ್ಯ ಈಗ ಈತ ಅಮೆರಿಕಾದಾದ್ಯಂತ ತೀವ್ರ ಸಂಚಲನ ಸೃಷ್ಟಿ ಮಾಡಿರುವಂತಹ ವ್ಯಕ್ತಿ. ಅಷ್ಟೇ ಅಲ್ಲ, ನಿರ್ಗತಿಕನಾಗಿ ಒಂದು ಮನೆ ಕೂಡ ಇರದೆ ತಿರುಗಾಡ್ತಿದ್ದಂತಹ ಆ ವ್ಯಕ್ತಿ ಇವತ್ತು ತನ್ನ ಪ್ರತಿಭೆಯಿಂದಾಗಿ ಅಮೆರಿಕದ ಪ್ರಖ್ಯಾತ ರೇಡಿಯೋ ಆಂಕರ್ ಆಗಿ ಹೊರಹೊಮ್ಮಿದ ಕತೆ ಅತಿ ರೋಚಕ. ಅದೇ ಕಾರಣಕ್ಕೆ ಅವನನ್ನ ಟೆಡ್ ವಿಲಿಯಮ್ಸ್ ವಿತ್ ಎ ಗೋಲ್ಡನ್ ವಾಯ್ಸ್ ಅಂತಾನೆ ಕರೀತಾರೆ. ವೀಕ್ಷಕರೇ, ಅವನ ಧ್ವನಿಗೆ ಮಾರು ಹೋಗದವರೇ ಇಲ್ಲ. ಅದು ಪೆಪ್ಸಿಯದ್ದೇ ಇರಲಿ ಅಥವಾ KFC ಜಾಹೀರಾತೇ ಇರಲಿ, ಈ ರೀತಿ ಯಾವುದೇ ಜಾಹೀರಾತಿರಲಿ, ಪ್ರಮೋಗೆ ಧ್ವನಿ ನೀಡೋದಕ್ಕೆ ಈತನ ವಾಯ್ಸ್ ಬೇಕೇ ಬೇಕು. ಇವತ್ತು ಅಮೆರಿಕದ ಟಾಪ್ ರೇಡಿಯೋ ಆಂಕರ್ ಆಗಿರುವಂತಹ ಟೆಡ್ ವಿಲಿಯಮ್ಸ್ ಕೆಲವೇ ದಿನಗಳ ಹಿಂದೆ ಅಲ್ಲಿ ಭಿಕ್ಷೆ ಬಿಡುತ್ತಾ ಅಲೆಯುತ್ತಿದ್ದಂತಹ ಒಬ್ಬ ಹೋಮ್ಲೆಸ್ ಪರ್ಸನ್. ಅಮೆರಿಕದ ಒಹಾಯೋ ಬಳಿಯ ಕೊಲಂಬಸ್ ಪ್ರಾಂತ್ಯದ ಸುತ್ತಮುತ್ತ ನಾನು ಹೋಮ್ಲೆಸ್, ನನಗೆ ಸಹಾಯ ಮಾಡಿ ಎಂಬ ಬೋರ್ಡನ್ನ ಕುತ್ತಿಗೆಗೆ ಹಾಕೊಂಡು ಓಡಾಡುತ್ತಿದ್ದವನು ಈತ. ಚಳಿಗಾಲ ಬಂತು ಅಂದ್ರೆ ಯಾರಾದ್ರೂ ಬೆಚ್ಚನೆಯ ಬಟ್ಟೆಯನ್ನ ನೀಡ್ತಾರ, ಕಾಲಿಗೆ ಸಾಕ್ಸ್ ನೀಡ್ತಾರ ಅಂತ ಟೆಡ್ ದೀನನಾಗಿ ಕಾಯುತ್ತಾ ಕೂರ್ತಾ ಇದ್ದ. ಅವನಿಗೆ ಉದ್ಯೋಗ ಇಲ್ಲ, ಸ್ವಂತ ಮನೆನೂ ಇಲ್ಲ. ಅವನ ಹೆಂಡತಿ ಮಕ್ಕಳು ಅವನನ್ನ ಬಹು ಹಿಂದೆನೆ ಬಿಟ್ಟು ಹೋಗಿದ್ರು. ಅವ್ರು ಹೋದ ಮೇಲೆ ತಾನಿನ್ಯಾರಿಗೋಸ್ಕರ ಬದುಕಬೇಕು ಎಂಬ ಹತಾಶ ಭಾವನೆ ಅವನಲ್ಲಿ ಮನೆ ಮಾಡಿತ್ತು. ಸಿಕ್ಕ ಕಡೆ ವಾಸ್ತವ್ಯ ಹೂಡಿ ಅಲ್ಲಿನ ಚಳಿ, ಮಳೆ, ಬಿಸಿಲಿಗೆ ತನ್ನನ್ನು ಒಗ್ಗಿಸಿಕೊಂಡಿದ್ದಂತಹ ಟೆಡ್ ಅನೇಕ ಸಲ ಜೀವನದ ಈ ಸಂಕಷ್ಟಕ್ಕೆ ಸೋತು ಖಿನ್ನತೆಗೂ ಕೂಡ ಜಾರಿದುಂಟು. ಅಲ್ಲಿನ ಜನರ ತಾತ್ಸಾರ, ಪೊಲೀಸರ ಬೈಗುಳ, ವಧೆ ಇವೆಲ್ಲ ಟೆಡ್ಗೆ ತೀರಾ ಸಾಮಾನ್ಯವಾಗಿದ್ವು. ತನ್ನ ಬದುಕು ಇಷ್ಟೇ ಅಂತ ಭಾವಿಸಿದ್ದ ಟೆಡ್ಗೆ ಮುಂದೊಂದು ದಿನ ಅಚಾನಕ್ ಆಗಿ ತನ್ನ ಭವಿಷ್ಯ ಹಠಾತ್ತನೆ ಬದಲಾಗುತ್ತೆ ಎಂಬ ಯಾವ ಪರಿಕಲ್ಪನೆ ಕೂಡ ಆತನಲ್ಲಿ ಇರಲಿಲ್ಲ. ಆದರೆ ಅಂತಹ ಒಂದು ದಿನ ಒಮ್ಮೆ ಬಂದೇ ಬಿಡ್ತು. ಅವತ್ತು ಎಂದಿನಂತೆ ಕೊಲಂಬಸ್ನ ಬಳಿ ಟೆಡ್ ಮನೆ ಇಲ್ಲದೆ ಭಿಕ್ಷಾಟನೆಯಲ್ಲಿ ನಿರತನಾಗಿದ್ದ. ಈ ಕೊಲಂಬಸ್ ಪ್ರಾಂತ್ಯದ ಸುತ್ತಲೂ ಹೋಮ್ಲೆಸ್ ಹಾಗೂ ಜಾಬ್ಲೆಸ್ ಮಂದಿ ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾರೆ. ಇವ್ರ ಕಡೆ ಸರ್ಕಾರ ಗಮನವನ್ನು ಹರಿಸಬೇಕು ಎಂಬ ವಿಷಯದ ಬಗ್ಗೆ ಯಾವುದೋ ಖಾಸಗಿ ಮಾಧ್ಯಮ ತನ್ನ ಒಬ್ಬ ರಿಪೋರ್ಟರ್ನನ್ನ ಅಲ್ಲಿಗೆ ಕರೆಸಿ ಸುದ್ದಿ ತಯಾರಿಸಲು ಕೇಳಿತ್ತು. ಆತ ಅಲ್ಲಿನ ಹೋಮ್ಲೆಸ್ ಜನರನ್ನ ಅವಲೋಕಿಸ್ತಾ ಅವರನ್ನೆಲ್ಲ ಅವರ ಸ್ಥಿತಿಗತಿ ಬಗ್ಗೆ ಪ್ರಶ್ನೆ ಮಾಡುವಲ್ಲಿ ನಿರತನಾಗಿದ್ದ. ಆಗ ಅವನಿಗೆ ಈ ಟೆಡ್ ಕೂಡ ಕಾಣಿಸಿದ್ದ. ಟೆಡ್ನ ಬಳಿ ಬಂದು, ನಿನ್ನ ಹೆಸರೇನು, ನಿನಗೆ ಮನೆ ಇಲ್ವಾ, ಎಷ್ಟು ದಿವಸದಿಂದ ಹೀಗಿದ್ದೀಯಾ, ಮನೆ ಬೇಕು ಅಂತ ಸರ್ಕಾರಕ್ಕೆ ನೀನು ಮನವಿಯನ್ನ ಮಾಡಿಲ್ವಾ ಅಂತ ಕೇಳಿದ್ದ. ಅದಕ್ಕೆ ಟೆಡ್ ಸೂಕ್ತ ಉತ್ತರಗಳನ್ನ ನೀಡಿದ್ದ. ಇಲ್ಲಿ ಅವನು ಏನು ಉತ್ತರ ಕೊಟ್ಟ ಅನ್ನುವುದಕ್ಕಿಂತ ಅದನ್ನ ಅವನು ತಿಳಿಸಿದ ರೀತಿ ಹಾಗೂ ಅವನ ಆಕರ್ಷಕ ಧ್ವನಿಗೆ ರಿಪೋರ್ಟರ್ ಮಾರು ಹೋಗಿದ್ದ. When you're listening to nothing but the best of oldies, you're listening to Magic 98.9. And we'll be back with more right after these words. ಟೆಡ್ನ ಧ್ವನಿಯ ಮಾಂತ್ರಿಕತೆ ಹಾಗಿತ್ತು. ಅದು ರಿಪೋರ್ಟರ್ಗೆ ಬಹಳ ಹಿಡಿಸ್ತು. ಟೆಡ್ ಸಾಧಾರಣ ಹೋಮ್ಲೆಸ್ ಆಗಿದ್ರು ಕೂಡ ಅವನ ಧ್ವನಿ ನಮ್ಮ ಅಮಿತಾಬ್ ಬಚ್ಚನ್ ಅಥವಾ ನಮ್ಮ ಕನ್ನಡದ ಸುದೀಪ್ ರವರ ಧ್ವನಿಗೆ ಯಾವುದರಲ್ಲೂ ಕೂಡ ಕಡಿಮೆ ಇರಲಿಲ್ಲ. ಅವನ ಧ್ವನಿಗೆ ಅವಕಾಗಿದ್ದ ರಿಪೋರ್ಟರ್ ತಕ್ಷಣ, ಅರೆ, ನಿಮ್ ಧ್ವನಿ ಎಷ್ಟು ಚೆನ್ನಾಗಿದೆ, ನೀವ್ಯಾಕೆ ರೇಡಿಯೋ ಅಥವಾ ಟಿವಿಗಳಲ್ಲಿ ಕೆಲಸ ಮಾಡಬಾರ್ದು, ನಿಮ್ಮ ಧ್ವನಿಗೆ ಅಷ್ಟು ಶಕ್ತಿ ಇದೆ ಅಂತ ಅವರು ಕೇಳಿದ್ರು. ಆಗ ಟೆಡ್, ನನಗ್ಯಾರು ಕೆಲಸ ಕೊಡ್ತಾರೆ ಅಂತ ತನ್ನ ಅಸಹಾಯಕ ಪರಿಸ್ಥಿತಿಯನ್ನ ಅವ್ರ ಬಳಿ ತೋಡ್ಕೊಂಡ. ಆಗ ಒಂದು ಸಣ್ಣ ಸ್ಪೀಚ್ ಕೊಡುವಂತೆ ಟೆಡ್ಗೆ ತಿಳಿಸಿ ಆತ ಹೇಳಿದ್ದನ್ನ ವಿಡಿಯೋ ಮಾಡಿಕೊಂಡು ಅದನ್ನ ಒಡನೆ ಫೇಸ್ಬುಕ್ಗೆ ಅವರು ಅಪ್ಲೋಡ್ ಮಾಡ್ತಾರೆ. ಅಷ್ಟೇ, ಅಲ್ಲಿಂದಾಚೆಗೆ ಟೆಡ್ನ ಬದುಕು ಬದಲಾಗಿ ಹೋಯಿತು. ಆ ವಿಡಿಯೋ ತಕ್ಷಣ ಎಲ್ಲೆಡೆಯೂ ಕೂಡ ವೈರಲ್ ಆಯಿತು. ಟೆಡ್ನ ಅದೃಷ್ಟ ಖುಲಾಯಿಸಿತು. ಕಾರಣ, ಅವನು ಸಿಕ್ಕಿದ್ದು ಓರ್ವ ರಿಪೋರ್ಟರ್ಗೆ. ಆ ರಿಪೋರ್ಟರ್ ಪೋಸ್ಟ್ ಮಾಡಿದ ಆತನ ವಿಡಿಯೋ ಬಹುಬೇಗನೆ ವೈರಲ್ ಕೂಡ ಆಯಿತು. ಕೊಲಂಬಸ್ನ ಸುತ್ತ ತನ್ನ ರೇಡಿಯೋ ಸಂಸ್ಥೆಗೆ ವಾಯ್ಸ್ ಓವರ್ ಆರ್ಟಿಸ್ಟ್ ನನ್ನ ಕೆಲಸಕ್ಕೆ ನೇಮಿಸಿಕೊಳ್ಳೋದಕ್ಕೆ 2 ವಾರದಿಂದ ಒಂದು ಖಾಸಗಿ ರೇಡಿಯೋ ಸಂಸ್ಥೆ ಪ್ರಯತ್ನ ಮಾಡ್ತಾ ಇತ್ತು. ಆದರೆ ತನಗೆ ಬೇಕಿದ್ದಂತಹ ಯಾವ ಅಭ್ಯರ್ಥಿ ಕೂಡ ಅದಕ್ಕೆ ಸಿಕ್ಕಿರಲಿಲ್ಲ. ಸಂದರ್ಶನಕ್ಕೆ ಬಂದಿದ್ದ ಎಷ್ಟೋ ಮಂದಿ ತನ್ನ ಧ್ವನಿ ಸರಿಯಿಲ್ಲ ಎಂಬ ಕಾರಣಕ್ಕೆ ರಿಜೆಕ್ಟ್ ಆಗಿದ್ರು. ಆ ರಿಪೋರ್ಟರ್ಗೆ ಈ ಸಂಸ್ಥೆ ಪರಿಚಯ ಇತ್ತು. ಅವನು ತಕ್ಷಣ ಈ ಟೆಡ್ ಬಗ್ಗೆ ಅವರಿಗೆ ತಿಳಿಸ್ತಾ, ಅದಲ್ಲದೆ ಆತ ಶೇರ್ ಮಾಡಿದಂತಹ ಟೆಡ್ನ ಧ್ವನಿಯ ವಿಡಿಯೋವನ್ನು ಕೂಡ ಅವ್ರಿಗೆ ತೋರಿಸ್ತಾ. ಅದನ್ನು ನೋಡಿದವರೇ ಟೆಡ್ನ ಮಾಂತ್ರಿಕ ಧ್ವನಿಗೆ ಅವರು ಕೂಡ ಅವಕ್ಕಾದ್ರು. ಕೂಡಲೇ ಟೆಡ್ನನ್ನ ಸಂಪರ್ಕ ಮಾಡಿ ಕಚೇರಿಯ ವಿಳಾಸವನ್ನು ಕೊಟ್ಟು, ನೀವೊಮ್ಮೆ ನಮ್ಮ ಕಚೇರಿಗೆ ಬನ್ನಿ ಅಂತ ಆಹ್ವಾನವನ್ನು ಕೊಟ್ಟರು. ಆ ಆಹ್ವಾನವನ್ನು ಪಡೆದ ಟೆಡ್ ಮಾಸಿದ ಬಟ್ಟೆಯಲ್ಲಿ ಅಲ್ಲಿಗೆ ಬಂದಿದ್ದ. ನಮ್ಮಲ್ಲಾದ್ರೆ ಯಾವುದಾದ್ರೂ ಕಚೇರಿಗೆ ಇಂಥ ವ್ಯಕ್ತಿ ಬಂದಿದ್ರೆ ಆತನನ್ನ ಅವಮಾನಿಸಿ ಓಡಿಸ್ತಾ ಇದ್ರು. ಆದ್ರೆ
ಅಮೆರಿಕಾದಲ್ಲಿ ಟೆಡ್ಗೆ ಅಂತಹ ಯಾವ ಸಮಸ್ಯೆ ಕೂಡ ಎದುರಾಗಲಿಲ್ಲ. ಆತನ ಬಾಹ್ಯ ರೂಪದ ಹೊರತಾಗಿಯೂ ಆತನನ್ನ ಆದರದಿಂದ ಸ್ವಾಗತಿಸಿ ಟೀ, ಬಿಸ್ಕೆಟ್ ಹಾಗೂ ತಿಂಡಿ ಕೊಟ್ಟು ಉಪಚಾರ ಮಾಡಿದ ಚಾನಲ್ನ ಹೆಡ್ ಅಲ್ಲಿಯೇ ಒಂದು ರೂಮನ್ನ ಟೆಡ್ಗೆ ನೀಡಿ ಒಳಕೂರಿಸಿದ್ರು. ಒಂದು 10 ಸಾಲುಗಳಷ್ಟು ಬರಹವಿದ್ದ ಸ್ಕ್ರಿಪ್ಟ್ ಒಂದನ್ನ ಟೆಡ್ನ ಕೈಗಿಟ್ಟು ಅದನ್ನ ಓದುವಂತೆ ಕೇಳ್ಕೊಂಡ್ರು. ಟೆಡ್ ಸಂಕೋಚ ಸ್ವಭಾವದ ವ್ಯಕ್ತಿಯಾಗಿದ್ರು ಕೂಡ ಆ ಸ್ಟುಡಿಯೋದಲ್ಲಿ ಅವರು ಕೊಟ್ಟ ಪತ್ರದ ಒಕ್ಕಣೆಯನ್ನ ಸ್ವಲ್ಪವೂ ಕೂಡ ತಡಬಡಾಯಿಸದೆ, ಆತುರ ಮಾಡದೆ, ಹಿಂಜರಿಯದೆ ಅತ್ಯಂತ ನಿಖರವಾಗಿ ಸ್ಪಷ್ಟವಾಗಿ ಓದಿ ಮುಗಿಸಿದ್ದ. ಅವನ ಧ್ವನಿಯ ಬೇಸ್ನೆಸ್ ಹಾಗೂ ಕ್ಲಾರಿಟಿಗೆ ಅವರು ಮಾರು ಹೋಗಿದ್ರು. ಹೌದು, ತಾವು ಇಷ್ಟು ದಿನ ಹುಡುಕ್ತಾ ಇದ್ದದ್ದು ಇಂತಹ ಒಂದು ಧ್ವನಿಯನ್ನೇ. ಈ ವ್ಯಕ್ತಿ ನಮಗೆ ಬೇಕೇ ಬೇಕು ಅಂತ ನಿರ್ಧಾರ ಮಾಡಿದ ಚಾನಲ್ ಕೂಡಲೇ ಟೆಡ್ಗೆ ಹೊಸ ರೂಪ ನೀಡೋದಕ್ಕೆ ಮುಂದಾದ್ರು. ಅವನ ಕೂದಲನ್ನ ಟ್ರಿಮ್ ಮಾಡಿ, ಗಡ್ಡವನ್ನ ಶೇವ್ ಮಾಡಿ, ಸ್ವಚ್ಛಗೊಳಿಸಿ, ಆತನಿಗೆ ಒಳ್ಳೆ ಬಟ್ಟೆ ಕೊಟ್ಟು 1 ವಾರದ ಪೇಮೆಂಟ್ ಅನ್ನ ಅಡ್ವಾನ್ಸ್ ಆಗಿ ಆತನಿಗೆ ಒಂದೇ ಸಲ ನೀಡಿ ತಮ್ಮ ಕಾರ್ಯಕ್ರಮಗಳಿಗೆ ಆತನನ್ನ ಬುಕ್ ಮಾಡಿಕೊಂಡ್ರು. ಮರುದಿನ ಆತನನ್ನ ನೇರ ಕಚೇರಿಗೆ ಕರೆಸ್ಕೊಂಡು ಒಂದೇ ಸಾರಿ ಆತನನ್ನ ಲೈವ್ ಕಾರ್ಯಕ್ರಮವೊಂದರ ಮುಂದೆ ಮಾಡಿ ಆತನ ಧ್ವನಿ ಪ್ರೊಫೆಷನಲ್ ಆಂಕರ್ಗಳ ಧ್ವನಿಯನ್ನೇ ಮೀರಿಸುವಂತಿತ್ತು. ಅತ್ಯಂತ ಗಂಭೀರವಾಗಿ ಸ್ಪಷ್ಟವಾಗಿತ್ತು. ನೇರ ಪ್ರಸಾರದಲ್ಲಿ ಜನಕ್ಕೆ ಕೇಳಲು ಇಷ್ಟವಾಗುವಂತಹ ಏನನ್ನಾದರೂ ತನ್ನ ಆಕರ್ಷಕ ಶೈಲಿಯಲ್ಲಿ ಮಾತನಾಡೋದಕ್ಕೆ ಚಾನಲ್ ಹೆಡ್ ಕೇಳಿಕೊಂಡಿದ್ರು. ಸಡನ್ ಆಗಿ ಬಂದ ಈ ಟಾಸ್ಕ್ಗೆ ಟೆಡ್ ತುಸು ವಿಚಲಿತನಾದಂತೆ ಕಂಡ. ಆದ್ರೂ ಕೂಡ ಅವರ ಇಚ್ಛೆಯಂತೆ ಅದು ಇದು ಮಾತಾಡಿ ಕೇಳುಗರಿಗೆ ಸಂತೋಷವನ್ನು ಉಂಟು ಮಾಡಿದ ಟೆಡ್ ಬೆಳಗ್ಗೆ 10 ರಿಂದ 11 ಗಂಟೆವರೆಗೂ ಎಲ್ಲಿಯೂ ಕೂಡ ಬೋರ್ ಆಗದ ಹಾಗೆ ಕೇಳುಗರ ಆಸಕ್ತಿಯನ್ನು ಹಿಡಿದಿಟ್ಕೊಳ್ಳುವಂತೆ ಟೆಡ್ ರೇಡಿಯೋದಲ್ಲಿ ಮನೋಹರವಾಗಿ ಮಾತಾಡಿದ್ದ. ಅದಾದ್ಮೇಲೆ ಸಣ್ಣ ಪುಟ್ಟ ಇಂಟರ್ವ್ಯೂ, ಜಾಹೀರಾತುಗಳ ಪ್ರೊಮೋ, ವಾಯ್ಸ್ ಡಬ್ಬಿಂಗ್ ಮುಂತಾದ ಹಲವು ಕಾರ್ಯಕ್ರಮಗಳಿಂದ ಟೆಡ್ ಅಮೆರಿಕಾದಾದ್ಯಂತ ಮನೆ ಮಾತಾಗಿ ಹೋದ್ರು. ಹಾಲಿವುಡ್ ವರೆಗೂ ಹೋದ ಆತ ಅಲ್ಲಿಯೂ ಕೂಡ ಅನೇಕ ಸೆಲೆಬ್ರಿಟಿಗಳ ರೇಡಿಯೋ ಸಂದರ್ಶನ ಮಾಡ್ತಾನೆ ತನಗರಿಯದೆ ತಾನು ಕೂಡ ಒಬ್ಬ ಸೆಲೆಬ್ರಿಟಿಯೇ ಆಗಿ ಹೋದ. ದಿನಕ್ಕೆ $1 ಕಮಾಯಿಸೋದಕ್ಕೆ ಪರದಾಡ್ತಿದ್ದಂತಹ ಟೆಡ್ ಈಗ ಗಂಟೆಗೆ $20 ಪೇಮೆಂಟ್ ಪಡೆಯುವಂತಾದ. 1 ವರ್ಷದೊಳಗೆ ಆತನ ಜೀವನ ಕಂಪ್ಲೀಟ್ ಆಗಿ ಬದಲಾಗಿ ಹೋಯಿತು. ಆತನ ಧ್ವನಿ ಕೇಳೋದಕ್ಕೆ ಅಂತಾನೆ ರೇಡಿಯೋ ಆನ್ ಮಾಡುವಂತಹ ಪರಂಪರೆ ಬೆಳೀತು. ಆತನ ಬಯೋಗ್ರಫಿ ಬರೆಯೋದಕ್ಕೆ ಒಂದು ಪಬ್ಲಿಷಿಂಗ್ ಸಂಸ್ಥೆ $3 ಲಕ್ಷ ಚೆಕ್ ಒಂದನ್ನು ಆತನಿಗೆ ನೀಡೋದಕ್ಕೆ ಮುಂದೆ ಬಂತು. 2 ವರ್ಷಗಳ ಬಳಿಕ ಟೆಡ್ ಸಂಪೂರ್ಣ ಹೊಸ ಮನುಷ್ಯನೇ ಆಗಿ ಹೋದ. ಆತನಿಗೆ ತನ್ನ ಹಳೆಯ ಕಷ್ಟದ ದಿನಗಳು ಇನ್ನೂ ನೆನಪಲ್ಲಿವೆ. ಆಗ ತಾನು ಪಟ್ಟ ಅವಸ್ಥೆ, ಪೊಲೀಸರಿಂದ ಆದ ದೈಹಿಕ ಹಲ್ಲೆ, ವಿನಾಕಾರಣ ಜೈಲುವಾಸ, ಇವೆಲ್ಲ ಅಂದಿಗೆ ಟೆಡ್ಗೆ ಒದಗಿದಂತಹ ಅಗ್ನಿ ಪರೀಕ್ಷೆಗಳು. ಈಗ ಟೆಡ್ ಅದನ್ನೆಲ್ಲ ಮೆಲುಕು ಹಾಕ್ತಾ ತನ್ನಂತೆ ಹೋಮ್ಲೆಸ್ ಆದವರ ಪರ ನಿಂತಿದ್ದಾರೆ. ಇವತ್ತು ವರ್ಷಕ್ಕೆ $ಲಕ್ಷಾಂತರ ಹಣ ಗಳಿಸುವಂತಹ ಟೆಡ್ ತನ್ನ ಗಳಿಕೆಯಲ್ಲಿ ಅರ್ಧದಷ್ಟನ್ನ ಹೋಮ್ಲೆಸ್ ಜನರ ಉದ್ಧಾರಕ್ಕಾಗಿ ವಿನಿಯೋಗಿಸ್ತಾ ಇದ್ದಾರೆ. ಹಿಂದೊಮ್ಮೆ ತಾನೂ ಕೂಡ ಅಲ್ಲಿಂದಲೇ ಬಂದವನು. ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿಯ ಸಣ್ಣ ಸಹಾಯದಿಂದ ನಾನಿವತ್ತು ಇಲ್ಲಿಗೆ ಬರುವಂತಾಯ್ತು. ತನ್ನಂತೆ ಇನ್ನೂ ಅನೇಕರಿರಬಹುದು. ನಾನು ಅವರಿಗೆ ಮಾಡುವ ಈ ಸಹಾಯ ಅವರ ಬದುಕನ್ನ ಬೆಳಗಿಸಬಹುದು ಎಂಬುದು ಟೆಡ್ನ ಅಭಿಪ್ರಾಯ. ಈಗ ಟೆಡ್ನ ಬಳಿ ಆತ ಬಯಸಿದ್ದೆಲ್ಲ ಇದೆ. ತಮಾಷೆ ಅಂದ್ರೆ ಹಿಂದೊಮ್ಮೆ ಅವನನ್ನ ಬಿಟ್ಟು ಹೋಗಿದಂತಹ ಅವನ ಹೆಂಡತಿ, ಮಕ್ಕಳು ಎಲ್ಲರೂ ಕೂಡ ಈಗ ವಾಪಸ್ ಬಂದಿದ್ದಾರೆ. ಟೆಡ್ ಕೂಡ ಅವರನ್ನ ಕಾಳಜಿಯಿಂದ ತನ್ನ ಜೊತೆನೆ ಇರಿಸ್ಕೊಂಡಿದ್ದಾರೆ. ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಇವ್ಯಾವು ಕೂಡ ಒಂದು ಕಾಲದಲ್ಲಿ ಟೆಡ್ಗೆ ಗೊತ್ತಿರಲೇ ಇಲ್ಲ. ಆದರೆ ಇವತ್ತು ಟೆಡ್ ಅಮೆರಿಕದ ಸೋಷಿಯಲ್ ಮೀಡಿಯಾಗಳಲ್ಲಿ ಟಾಪ್ ಮೋಸ್ಟ್ ಸರ್ಚ್ಡ್ ಸೆಲೆಬ್ರಿಟಿಗಳಲ್ಲಿ ಒಬ್ರು. ತನಗೆ ಸಹಾಯ ಮಾಡಿದ ರಿಪೋರ್ಟರ್ನನ್ನ ಪ್ರತಿ ಸಂದರ್ಶನದ ವೇಳೆಯಲ್ಲೂ ಕೂಡ ನೆನೆಯುವ ಟೆಡ್ ಆತನಿಗೆ ತಾನು ಸದಾ ಕೃತಜ್ಞನಾಗಿದ್ದೀನಿ ಅಂತ ಹೃತ್ಪೂರ್ವಕ ಅಭಿನಂದನೆಯನ್ನ ಸಲ್ಲಿಸ್ತಾರೆ. ಟೆಡ್ನ ಈ ಕಥೆಯನ್ನ ಕೇಳಿದ್ರೆ ಸಕ್ಸಸ್ ಎಂಬುದು ಯಾವಾಗ ಯಾರಿಗೆ ಯಾವ ರೂಪದಲ್ಲಿ ಬರುತ್ತೋ ಹೇಳಲಾಗದು. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.